ವಿಜಯನಗರ ಜಿಲ್ಲೆಯಲ್ಲಿ ಹುದೆ ವಿದ್ರಾವಕ ತ್ರಿವಳಿ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ. ಕೊಟ್ಟೂರು ಪಟ್ಟಣದಲ್ಲಿ ನಡೆದ ಈ ಭೀಕರ ಘಟನೆಯಲ್ಲಿ ಮಗನೇ ತನ್ನ ತಂದೆ, ತಾಯಿ ಮತ್ತು ಸಹೋದರಿಯನ್ನು ನಿರ್ದಯವಾಗಿ ಹತ್ಯೆ ಮಾಡಿರುವುದು ತನಿಖೆಯಲ್ಲಿ ಬಯಲಾಗಿದೆ. ಮೃತರನ್ನು ಭೀಮ್ರಾಜ್, ಜಯಲಕ್ಷ್ಮಿ ಮತ್ತು ಅಮೃತ ಎಂದು ಗುರುತಿಸಲಾಗಿದೆ. ಆರೋಪಿ ಅಕ್ಷಯ್ ಕುಮಾರ್ ಕುಟುಂಬವನ್ನು ಕೊಲೆಗೈದ ಬಳಿಕ ಬೆಂಗಳೂರಿಗೆ ಪರಾರಿಯಾಗಿ ಕುಟುಂಬ ನಾಪತ್ತೆಯಾಗಿದೆ ಎಂದು ಪೊಲೀಸರಿಗೆ ದೂರು ನೀಡಲು ಯತ್ನಿಸಿದ್ದಾನೆ. ಆದರೆ ಪೊಲೀಸರ ಅನುಮಾನಕ್ಕೆ ಗುರಿಯಾದ ಅಕ್ಷಯ್ನನ್ನು ತೀವ್ರವಾಗಿ ವಿಚಾರಣೆ ನಡೆಸಿದಾಗ ತಾನೇ ಈ ತ್ರಿವಳಿ ಕೊಲೆಗೆ ಕಾರಣ ಎಂಬುದನ್ನು ಒಪ್ಪಿಕೊಂಡಿದ್ದಾನೆ. ಈ ಭೀಕರ ಕೃತ್ಯಕ್ಕೆ ಕಾರಣವೇನು ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಸುದ್ದಿ ತಿಳಿಯುತ್ತಿದ್ದಂತೆ ಕೊಟ್ಟೂರು ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣದ ಕುರಿತು ಹೆಚ್ಚಿನ ತನಿಖೆ ಮುಂದುವರೆಸಿದ್ದಾರೆ. ಅವರು ನಮ್ಮ ಅಕ್ಕ, ನಮ್ಮ ಭಾವ, ನಮ್ಮ ಅಕ್ಕನ ಮಗಳು ಅವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು. ಅವನಿಗೆ ನಮ್ಮ ಅಕ್ಕ ಫೋನ್ ಮಾಡಿದ್ವಿ ಫಸ್ಟ್. ಆಮೇಲೆ ನಮ್ಮ ಅಕ್ಕ ಫೋನ್ ಎತ್ತಲಿಲ್ಲ. ಅವರು ನಮ್ಮ ಮಗಗೆ ಮಾಡಿದ್ವಿ. ಇಲ್ಲ ಅಮ್ಮ, ಅವರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅಂತ ಹೇಳಿದ ಅವನು. ಜಯದೇವ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅಂತ. ನೀನು ಹೋಗ್ಬೇಕಿಲ್ಲ ಅಂತ ಅಂದ್ವಿ. ಇಲ್ಲ, ಟೈರ್ ಬಂದಿದ್ದಾವೆ, ಸ್ಕೂಲ್ ನಾವು ಬಸ್ನ ಟೈರ್ ಇದಾವೆ, ಕೊಟ್ಟು ಹೋಗ್ತೀನಮ್ಮ ಬೆಳಿಗ್ಗೆ ಅಂತ ಹೇಳಿದ. ಮತ್ತೆ ನಾವು ಅವನಿಗೆ ಫೋನ್ ಮಾಡಿದ್ವಿ. ಇಲ್ಲಮ್ಮ, ಇವತ್ತು ಹೋಗೋಕ್ಕಾಗಲಿಲ್ಲ, ಬೆಳಿಗ್ಗೆ ಹೋಗ್ತೀವಿ ಅಂತ ನಿನ್ನೆ ಬೆಳಿಗ್ಗೆ ಹೋಗಿದ್ದೆ ನಾನು ಬೆಂಗಳೂರಿಗೆ ಹೋಗಿ ಅಲ್ಲಿ ಜಯದೇವ ಹಾಸ್ಪಿಟ್ಲಲ್ಲೇ ಚೆಕ್ ಮಾಡ್ತಿದ್ವಿ ಅಮ್ಮ. ಎಲ್ಲ CC ಕ್ಯಾಮ್ರಾದಲ್ಲೆಲ್ಲ ನೋಡಿದ್ವಿ, ಬಂದಿಲ್ಲ ಅಪ್ಪಾಜಿ ಅವರು. ಅದಕ್ಕೆ ನಾನು ಕಂಪ್ಲೇಂಟ್ ಕೊಡ್ಬೇಕಂತಿದ್ದೀನಿ. ಅಪ್ಪಾಜಿ ಅವ್ರು ಐತೆ ನಮ್ಮಲ್ಲಿ. ಇಲ್ಲಪ್ಪ, ಅಪ್ಪಾಜಿ ತಿಪ್ಪೇಹಳ್ಳಿಗೆ ಐತೆ, ಪಾಪಂದೇನೋ ಸ್ಕೂಲಿಂದ ಬರ್ಸ್ಕೊಂಬರಕ್ಕಂತ ಹೇಳಿ. ಅಷ್ಟು ಬಿಟ್ರೆ ಮತ್ತೆ ಏನೂ ಗೊತ್ತಿಲ್ಲ. ನಮ್ಮ ಅದೇ ಕಂಪ್ಲೇಂಟ್ ಕೊಟ್ಟಿವಮ್ಮ, ಇನ್ನ ಅವಾಗ ಹೇಳ್ತಾರೆ ಇವಾಗ ಹೇಳ್ತಾರೆ ಅಂತ ಅಷ್ಟೇ ಮಾತಾಡ್ದ. ಅವ್ರ ಐಗಳಿಗೆಲ್ಲ ಹೇಳಿದ್ದೆ ಫೋನ್ ಮಾಡಿ, ಹಿಂಗ ಅಪ್ಪಾಜಿ ಅಮ್ಮ ಹಿಂಗ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಅವ್ರು ಕಾಣಿಸ್ತಾ ಇಲ್ಲ ಅಂತ ಅವ್ರಿಗೂ ಇಬ್ರು ಐಗಳಿಗೂ ಹೇಳಿದ್ದೆ, ಅವ್ರ ಅಪ್ಪಾಜಿಗೆ ಹೇಳಿದ್ದೆ. ಆಮೇಲೆ ಕೇಳಿದ್ರೆ ಇಲ್ಲ, ಇಲ್ಲಿ ಸಿಗ್ತಾ ಇಲ್ಲ ಅಂದ್ರೆ ಅವ್ನು ಲಾಸ್ಟ್ ನೆನ್ನೆ ರಾತ್ರಿನೇ ಲಾಸ್ಟ್ ಮನೆ ಮಾತಾಡ್ತಾರೆ. ಮತ್ತೇನು ಹೇಳಿ. ಇಲ್ಲ, ಚೆನ್ನಾಗಿದ್ರು. ನಮಗೆ ಏನು ಸಮಸ್ಯೆ ಏನೂ ಗೊತ್ತಿಲ್ಲ. ಅವರು ಟೈರಂಗರು ಫಸ್ಟ್ ಸೋಮೇಹಳ್ಳಿಯಲ್ಲಿ ಹಾಕಿದ್ರು. ಸೋಮೇಹಳ್ಳಿ, ಸಂಡೂರ ಹತ್ರ ಸೋಮೇಹಳ್ಳಿ ಅಲ್ಲಿ ಹಾಕಿದ್ರು. ಆಮೇಲೆ ಮತ್ತೆ ಜಗಳೂರಿಗೆ ಬಂದ್ರು. ಚಿತ್ರದುರ್ಗದಲ್ಲಿ ಫಸ್ಟ್ ಮಾಡಿದ್ರು ನಮ್ಮ ಮಾವ. ಆಮೇಲೆ ಜಗಳೂರಿಗೆ ಬಂದು ಅಲ್ಲಿ ಟೈರಂಗಿನೂ ಮನೆನೂ ಕಟ್ಟಿದ್ರು. ಒಂದು ಕೋಟಿ ಮೇಲೆ ಮನೆ ಕಟ್ಟಿದ್ರು. ಅಲ್ಲಿ ಲಾಸ್ ಆಯ್ತು ಅಂದ್ಬಿಟ್ಟು ಇಲ್ಲಿ ಹಾಕಿದ್ರು ಕೊಟ್ಟೂರಲ್ಲಿ ಬಂದು. ಈಗ ಮೊನ್ನೆ ಇಲ್ಲಿ ಬಂದು 2 ವರ್ಷ ಆದ್ಮೇಲೆ ಮಾರಿದ್ರು ಅದನ್ನ. ಬೇರೆ ಕೊಟ್ಟೆ, ಅದು ನಮಗ್ ಗೊತ್ತಿಲ್ಲ ಮಾರಿರೋದು. ಮಾರಿ ಒಂದ್ ಸ್ವಲ್ಪ ದಿವಸಕ್ಕೆ ಗೊತ್ತಾಯ್ತು. ಇಲ್ಲಿ ಬಂದ್ರು, ಇಲ್ಲಿ ಚೆನ್ನಾಗೇ ಇದ್ರು. ನಮ್ಮ ಅಕ್ಕ ಅವತ್ತು ಮಂಗಳವಾರ ಮಧ್ಯಾಹ್ನ ಮಾತಾಡಿದ್ರು. ಹಿಂಗೆ ಅಣ್ಣನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಮ್ಮ, ಜಯದೇವ ಆಸ್ಪತ್ರೆಗೆ ಹೇಳಿದಾರೆ, ಹಿಂಗೆ ಡಾಕ್ಟರ್ ಅಲ್ಲಿಗೆ ಬರ್ಕೊಟ್ಟಿದ್ದಾರೆ ಅಂತ. ನಾವು ಹೌದೇನಮ್ಮ ಅಂತಂದ್ರೆ ಅದೇ ಲಾಸ್ಟ್ ಮಾತಾಡಿದ್ದು. ಮತ್ತೆ ನಮ್ಮ ಅಕ್ಕನ ಹತ್ರ